ಸ್ನೇಹಿತರೆ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಅಚ್ಚರಿಯ ಹಾರರ್ ಘಟನೆಗೊಂದು ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಕುಟುಂಬವೊಂದು ದೆವ್ವದ ಕಾಟಕ್ಕೆ ಹೆದರಿ ಬೆಚ್ಚಿ ಬಿದ್ದಿದೆ, ಕಂಗಾಲಾಗಿ ಹೋಗಿದೆ. ಈ ವಿಚಾರವೇ ಇದೀಗ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಈ ವಿಚಾರವನ್ನು ನಂಬುದಾದರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ಆದರೆ ಈ ಘಟನೆ ನಡೆದಿರುವುದಂತೂ ನಿಜ. ಈ ವಿಚಾರ ಇದೀಗ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರುವುದು ಕೂಡ ಅಷ್ಟೇ ಸತ್ಯ. ಅಂದಹಾಗೆ ನಮ್ಮ ಸಮಾಜದಲ್ಲಿ ದೆವ್ವಗಳ ಇರುವಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಕೆಲವರು ಇಲ್ಲ ಅವೆಲ್ಲ ಸುಮ್ಮನೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾವು ನೋಡಿದ್ದೇವೆ, ದೆವ್ವಗಳಿವೆ ಅಂತ ಹೇಳ್ತಾರೆ. ಏನೇ ಇರಲಿ, ಮುಕ್ತಿ ಸಿಗದ ಆತ್ಮಗಳು ತಿರುಗಾಡುತ್ತಿರ್ತವೆ ಅಂತ ಕೂಡ ಕೆಲವರು ವಾದ ಮಾಡ್ತಾರೆ. ಅಂದಹಾಗೆ ದೆವ್ವ ಕಂಡ ಕುಟುಂಬವೊಂದು ಇದೀಗ ಬೆಚ್ಚಿ ಬಿದ್ದಿದೆ. ನಿತ್ಯ ದೆವ್ವದ ಕಾಟಕ್ಕೆ ಮನೆಯವರು ಹೈರಾಣಾಗಿ ಹೋಗಿದ್ದಾರೆ. ನಾವು ದೆವ್ವಗಳನ್ನು ಸಿನಿಮಾದಲ್ಲಿ ನೋಡಿ ಹೆದರಿಕೊಂಡ್ರೆ, ಈ ಕುಟುಂಬ ಲೈವ್ ಆಗಿಯೇ ದೆವ್ವಗಳನ್ನು ನೋಡಿ ನಿದ್ದೆ ಕೆಟ್ಟಿದ್ದಾರೆ. ಈ ದೆವ್ವ ಅವರ ಇಡೀ ಕುಟುಂಬದ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಂಡು ಬಿಟ್ಟಿದೆ. ಇದೆಲ್ಲವನ್ನು ಕೇಳುತ್ತಿದ್ದರೆ ಯಾವುದೋ ಸಿನಿಮಾದ ಕತೆ ಇರಬೇಕು ಅಂತ ನೀವು ಅಂದಾಜಿಸ್ಬೋದು. ಆದರೆ ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಎಂತಹವರ ಎದೆಯನ್ನು ನಡುಗಿಸಬಲ್ಲಂತಹ ರಿಯಲ್ ಸ್ಟೋರಿ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಕೊಲ್ಪೆದ ಬೈಲು ಎಂಬಲ್ಲಿಯೇ ಉಮೇಶ್ ಶೆಟ್ಟಿ ಎಂಬವರ ಮನೆಯಲ್ಲಿ ಈ ಒಂದು ಘಟನೆ ನಡೀತಾ ಇದೆ. ಮಾಲಾಡಿ ಗ್ರಾಮದ ಕೊಲ್ಪೆದ ಬೈಲು ನಿವಾಸಿ ಉಮೇಶ್ ಶೆಟ್ಟಿ ತಮ್ಮ ಪತ್ನಿ ವಿನೋದ, ಪುತ್ರಿಯರಾದ ನಿಖಿತಾ ಹಾಗೂ ರಕ್ಷಿತಾ ಜೊತೆ ವಾಸ್ತವ್ಯವಿದ್ದಾರೆ. ನಿಖಿತಾ ದ್ವಿತೀಯ PUCಯಲ್ಲಿ, ರಕ್ಷಿತಾ 8ನೇ ತರಗತಿಯಲ್ಲಿ ವಿದ್ಯಾರ್ಥಿನಿಯಾಗಿದ್ದಾರೆ. ಉಮೇಶ್ ಶೆಟ್ಟಿ ಅವರದು ಬಡ ಕುಟುಂಬ. ಅವರಿಗೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ. ಸೆಂಟ್ರಿಂಗ್ ಕೆಲಸಕ್ಕೆ ಹೋಗಿ ಉಮೇಶ್ ಶೆಟ್ಟಿಯವರು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರ ಮನೆಯಲ್ಲಿ ಕಳೆದ 3 ತಿಂಗಳಿಂದ ಈ ವಿಚಿತ್ರ ನಡೀತಾ ಇದೆ. ಮನೆಯಲ್ಲಿ ಸಂಜೆ 5 ಗಂಟೆಯ ಬಳಿಕ ಕತ್ತಲಾಗ್ತಿದ್ದಂತೆ ಪ್ರೇತ ಹಾಗೂ ದೆವ್ವದ ಕಾಟ ಆರಂಭವಾಗ್ತದೆ. ಮನೆಯಲ್ಲಿರುವಂತಹ ಬಟ್ಟೆಗೆ ಬೆಂಕಿ ಹತ್ತಿಕೊಳ್ಳುವುದು, ಅಡುಗೆ ಮನೆ ಹಾಗೂ ಮನೆಯಲ್ಲಿರುವ ಪಾತ್ರೆ, ಬಟ್ಟಲು, ಲೋಟ, ಚೊಂಬು ಸೇರಿದಂತೆ ವಸ್ತುಗಳನ್ನು ಎಸೆಯುವುದು, ಮನೆಯ ವಿದ್ಯುತ್ ಲೈಟ್ಗಳು ಒಮ್ಮೊಮ್ಮೆ ಆನ್ ಆಗುವುದು, ಒಮ್ಮೊಮ್ಮೆ ಆಫ್ ಆಗುವುದು, ಮನೆಯ ಒಳಗಿದ್ದ ವಸ್ತುಗಳು ಚಲಿಸುವುದು ಮೊದಲಾದ ವಿಚಿತ್ರವಾದಂಥ ಘಟನೆ ನಡೀತಾ ಇದ್ದಾವಂತೆ. ಇದು ಮನೆಯಲ್ಲಿದ್ದವರ ಕಣ್ಣೆದುರಿಗೆ ನಡೀತಾ ಇರುವಂತಹ ಘಟನೆ. ಒಮ್ಮೊಮ್ಮೆ ಉಮೇಶ್ ಶೆಟ್ಟಿಯವರ ಪತ್ನಿ ವಿನೋದ ಅವರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದಂತೆ ಆಗ್ತದಂತೆ. ಅವರಿಗೆ ಉಸಿರು ಕಟ್ಟಿದಂತಹ ವಾತಾವರಣ ಆಗುತ್ತೆ. ಇದು ಮನೆಯವರಿಗೆ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಮನೆಯಲ್ಲಿ ನಡೆಯುವಂಥ ವಿಚಿತ್ರ ಘಟನೆಗಳ ಬಗ್ಗೆ ಭಯಭೀತರಾದಂಥ ಉಮೇಶ್ ಶೆಟ್ಟಿಯವರು ಹಲವಾರು ಜ್ಯೋತಿಷ್ಯಗಳ ಬಳಿಗೆ ಹೋಗಿ ಪ್ರಶ್ನಾ ಚಿಂತನೆಯನ್ನು ನಡೆಸಿದ್ದಾರೆ. ಜ್ಯೋತಿಷ್ಯಗಳು ಪ್ರಸಾದ ಕೊಟ್ಟರೆ ಅದು ಮನೆಗೆ ತಂದು ಇಟ್ಟಾಗ ಮಾಯವಾಗ್ತಾ ಇದೆಯಂತೆ. ಪತ್ನಿ ಮಕ್ಕಳಿಗೆ ನೂಲು ಕಟ್ಟಿದರೆ ಅದು ಕೂಡ ಮಾಯವಾಗ್ತಾ ಇದೆಯಂತೆ. ಧರಿಸಿದ ಬಂಗಾರ, ಮನೆಯಲ್ಲಿದ್ದ ಬಂಗಾರವೂ ಕೂಡ ಮಾಯ ಆಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಉಮೇಶ್ ಶೆಟ್ಟಿಯವರ ಸಣ್ಣ ಮಗಳು ರಕ್ಷಿತಾಗೆ ಮನೆಯಲ್ಲಿ ನಡೆಯುವಂತಹ ಈ ವಿಚಿತ್ರ ಘಟನೆಗಳು ಕಣ್ಣಿಗೆ ಗೋಚರಿಸ್ತಾ ಇದ್ದಾವೆ ಅಂತೆ. ಮನೆಯಲ್ಲಿ ಓದಲಿಕ್ಕೆ ಕುಳಿತರೆ ಅವಳಿಗೆ ಪ್ರೇತದಂತೆ ಚಲಿಸುವುದು ಕಣ್ಣಿಗೆ ಕಾಣ್ತಾ ಇದೆ. ಒಂದು ದಿನ ಆಕೆ ತನ್ನ ಮೊಬೈಲ್ನಲ್ಲಿ ಅದರ ಫೋಟೋವನ್ನು ಕೂಡ ತೆಗೆದಿದ್ದಾಳೆ. ಫೋಟೋ ಕೂಡ ಮಸ್ಕಾಗಿ ಬಂದಿದೆ. ಫೋಟೋದಲ್ಲಿದ್ದ ಗಂಡು ಅಥವಾ ಹೆಣ್ಣು ಎಂದು ಗುರುತಿಸಲಾಗದಂತಹ ಸತ್ತವರು ಮಲಗಿದಂತೆ ತಲೆ ಮಾತ್ರ ಕಂಡು ಬಂದಿದ್ದು, ಉಳಿದ ಭಾಗ ಕತ್ತಲು ಆವರಿಸಿದಂತೆ ಕಂಡು ಬಂದದ್ದು ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಫೋಟೋಗಳು ಸ್ಥಳೀಯ ಪರಿಸರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗ್ತಾ ಇದೆ. ಮನೆಯಲ್ಲಿ ಪ್ರೇತ ಬಾಧೆ ಮತ್ತು ದೈವ ಬಾಧೆ ಇದೆ ಎಂದು ಕೇಳಲು ಜ್ಯೋತಿಷ್ಯೊಬ್ಬರ ಸಲಹೆಯಂತೆ ರಾತ್ರಿ ಮನೆಯಲ್ಲಿ ಅಲ್ಲಲ್ಲಿ ನೆಲದಲ್ಲಿ ನಿಂಬೆಹಣ್ಣು ಇಟ್ಟರೆ ಅದರ ಸುತ್ತ ಬಿಳಿ ಬಣ್ಣದ ಪೌಡ್ರ್ ಕೂಡ ಚೆಲ್ತಾರೆ. ಬಟ್ಟಲಲ್ಲಿ ಇಟ್ಟಂತಹ ನಿಂಬೆಹಣ್ಣು ರಾತ್ರಿ ಜೋರಾಗಿ ತಿರುಗುತ್ತಂತೆ. ಬಟ್ಟಲಿನ ಸುತ್ತ ಹಾಕಿದಂತಹ ಪೌಡ್ರನ್ನು ಬೆಳಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ನಡೆದಾಗ ಮನುಷ್ಯನ ಪಾದದ ಅಚ್ಚು ಉಲ್ಟವಾಗಿ ಅದರಲ್ಲಿ ಕಂಡು ಬಂದಿತ್ತಂತೆ. ಕಳೆದ 2 ದಿನಗಳ ಹಿಂದೆ ದೇವಸ್ಥಾನದಿಂದ 2 ಬಾಟಲಿ ತೀರ್ಥವನ್ನು ಮನೆಗೆ ತಂದಿದ್ದರು. ಒಂದು ಬಾಟಲಿಯ ತೀರ್ಥ ಮನೆಗೆ ಬರುವಾಗ ಪೂರ್ತಿ ಖಾಲಿಯಾಗಿತ್ತು. ಇನ್ನೊಂದು ಬಾಟಲಿಯಲ್ಲಿ ಅರ್ಧ ತೀರ್ಥ ಇತ್ತು. ಸಂಜೆ ಆಗುವ ಹೊತ್ತಿಗೆ ಅದು ಪೂರ್ತಿಯಾಗಿ ಖಾಲಿಯಾಗಿತ್ತಂತೆ. ದೇವರ ಪ್ರಸಾದ ತಂದಿಟ್ಟರೆ ಅದು ಕೂಡ ಮಾಯವಾಗ್ತಾ ಇದೆ. ಉಮೇಶ್ ಶೆಟ್ಟಿಯವರು ಸ್ಕೂಟಿಯನ್ನು ಕೂಡ ಒಂದು ಹೊಂದಿದ್ದಾರೆ. ಕೆಲ ಸಮಯಗಳಿಂದ ಬೆಳಿಗ್ಗೆ ನೋಡುವಾಗ ಇವರ ಸ್ಕೂಟಿಯಲ್ಲಿ ಪ್ರಸಾದ ಕಂಡು ಬರ್ತಾ ಇದೆ. ಇದನ್ನು ಯಾರು ತಂದಿಡ್ತಾರೆ ಎಂಬುದೇ ಗೊತ್ತಾಗಿಲ್ಲ ಎನ್ನುತ್ತಾರೆ ಉಮೇಶ್ ಶೆಟ್ಟಿಯವರು. ಯಾರೋ ಅನಾಮಧೇಯ ವ್ಯಕ್ತಿಗಳು ಈ ಕೃತ್ಯವನ್ನು ಎಸಗುತ್ತಿದ್ದಾರೆ. ಮನೆಯ ಬಳಿ ನಿಲ್ಲಿಸಿದರೆ ಬೆಳಿಗ್ಗೆ ಅದರಲ್ಲಿ ಪ್ರಸಾದ ಕಂಡು ಬರ್ತದೆ. ಒಮ್ಮೆ ಸ್ಕೂಟಿಯಲ್ಲಿ ಯಾರು ಪ್ರಸಾದ ಇಡುವುದು ಎಂದು ನೋಡಬೇಕೆಂದು ಕಾದು ಕುಳಿತಿದ್ದೆ. ಆದರೆ ಆ ದಿನ ಯಾರೂ ಬರಲಿಲ್ಲ. ಆದರೆ ಸ್ಕೂಟಿನಲ್ಲಿ ಬೇರೆ ಕೆಲಸಕ್ಕೆ ಹೋಗಿ ಅಲ್ಲಿ ಸ್ಕೂಟಿ ಇಟ್ಟು ಕೆಲಸ ಮುಗಿಸಿ ಬರುವಾಗ ಸ್ಕೂಟಿಯಲ್ಲಿ ಪ್ರಸಾದ ಕಂಡು ಬರ್ತಾ ಇದೆ. ಇದೊಂದು ವಿಚಿತ್ರವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಬಡವರಾದ ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಕಂಡು ಬರ್ತಿರುವಂತಹ ಈ ವಿಚಿತ್ರ ಘಟನೆ ನೋಡಲು ಪ್ರತಿದಿನ ಕೂಡ ಈಗ 100 ಮಂದಿ ಅವರ ಮನೆಗೆ ಬರ್ತಾರೆ. ಕೆಲವು ಮಂದಿ ಮನೆಯ ಲೈಟನ್ನು ಆಫ್ ಮಾಡಿ ಮನೆಯೊಳಗೆ ಕತ್ತಲಲ್ಲಿ ಕಾದು ಕುಳಿತುಕೊಳ್ತಾರೆ. ಏನಾದರೂ ವಿಚಿತ್ರವಾದ ಘಟನೆ ನಡೆಯುತ್ತೋ ಅಂಥೇಳಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಯಾವುದೋ ಘಟನೆ ಅರಿವಿಗೆ ಬಂದಿಲ್ಲ. ಹತ್ತಿರದ ಮನೆಯವರ ಲೋಟ ಪಾತ್ರೆ ಬೀಳುವುದನ್ನು ಕೂಡ ನೋಡಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ನಾವು ಕೂಡ ನೋಡಿದ್ದೀವಿ ಅಂತೇಳಿ ಹತ್ತಿರದ ಮನೆಯವರು. ಜ್ಯೋತಿಷ್ಯಗಳಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಇದು ಪ್ರೇತ ಮತ್ತು ಮಂತ್ರ ದೇವತೆ ದೈವದ ಬಾಧೆ, ದೈವವನ್ನು ನಂಬಬೇಕು, ಪ್ರೇತವನ್ನು ಉಚ್ಚಾಟಿಸಬೇಕು ಅಂತ ಹೇಳಲಾಗ್ತಾ ಇದೆಯಂತೆ.
ಕಳೆದ 3 ತಿಂಗಳಿಂದ ವಿಚಿತ್ರ ಘಟನೆ ಸ್ಥಳೀಯ ಜನರಲ್ಲಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿ ಜನ ತಂಡೋಪತಂಡವಾಗಿ ಅವರ ಮನೆ ಕಡೆ ಬರ್ತಾ ಇದ್ದಾರೆ. ದೆವ್ವ ಭೂತ ಪ್ರೇತಗಳನ್ನು ನಂಬುವವರು ಕೂಡ ಇದ್ದಾರೆ, ನಂಬದವರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ನಡೆತಿರುವಂಥ ವಿಚಿತ್ರ ಘಟನೆ ಇದೀಗ ಬಹಳ ಒಂದು ಆತಂಕ ಹಾಗೂ ಭೀತಿಯನ್ನು ಸ್ಥಳೀಯರಲ್ಲಿ ಸೃಷ್ಟಿಸಿದೆ. ಮಾತ್ರವಲ್ಲ, ಪ್ರತಿಯೊಬ್ಬರೂ ಕೂಡ ಇವರ ಕಡೆ ಮನೆ ಕಡೆ ಈಗ ಕೇಂದ್ರೀಕರಿಸಿದ್ದಾರೆ. ಎಲ್ಲ ಘಟನೆಗಳ ನಡುವೆ ದೆವ್ವ ಭೂತ ಇಲ್ಲ ಅನ್ನುವರು ಕೂಡ ಒಂದು ಸಲ ಆ ಮನೆ ಕಡೆಗೆ ಹೋಗಿ ಪರಿಶೀಲನೆ ನಡೆಸಿ ಅದು ಮೂಢನಂಬಿಕೆಯೋ ಅಥವಾ ಅವರ ಕಣ್ಣಿಗೆ ಕಾಣ್ತಾ ಇರೋ ತಪ್ಪೋ ಅಥವಾ ಇದರ ರಿಯಾಲಿಟಿ ಏನು ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು. ನಮಸ್ಕಾರ.